ನಮ್ಮ ಗೃಹ ಸಚಿವರಾದ ಡಾಕ್ಟರ್ ಪರಮೇಶ್ವರರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ರೇಡ್ ಮಾಡಿದೆ. ಅನ್ಫಾರ್ಚುನೇಟ್ಲಿ ಇದು ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಿಸಿದ ರೇಡು. ರನ್ಯಾ ರಾವ್ ಅನ್ನುವ ನಟಿ 14 kg ಬಂಗಾರವನ್ನು ಮೈಯಲ್ಲಿ ಬಚ್ಚಿಟ್ಟುಕೊಂಡು ದುಬೈನಿಂದ ತರ್ತಾ ಇರುವಾಗ ರೆಡ್ ಹ್ಯಾಂಡ್ ಆಗಿ ಬಂಗಾರದ ಸಮೇತ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಸಿಕ್ಕಾಕೊಂಡಳು. ಆ ತನಿಖೆ ಗೃಹ ಸಚಿವರ ಶಿಕ್ಷಣ ಸಂಸ್ಥೆಗಳ ತನಕ ಬಂದು ನಿಂತ್ಕೊಂಡಿದೆ. ಇವರ ಶಿಕ್ಷಣ ಸಂಸ್ಥೆಯಿಂದ ರನ್ಯಾ ರಾವ್ಗೆ 40 ಲಕ್ಷ ರೂಪಾಯಿ ದುಡ್ಡು ಹೋಗಿದೆ. ಆ ದುಡ್ಡಿನಲ್ಲಿ ಆಕೆ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಿದ್ದಾಳೆ. ಯಾವ ಕ್ರೆಡಿಟ್ ಕಾರ್ಡು? ಯಾವ ಕ್ರೆಡಿಟ್ ಕಾರ್ಡ್ನಿಂದ ಗೋಲ್ಡ್ ಸ್ಮಗ್ಲಿಂಗಿಗೆ ಏರ್ ಟಿಕೆಟ್ ಬುಕ್ ಮಾಡಿಸ್ತಾ ಇದ್ಲೋ, ಫಾರಿನ್ ಟ್ರಿಪ್ಗಳಿಗೆ ಹೋಟೆಲ್ ಬುಕ್ಕಿಂಗ್ ಎಲ್ಲ ಮಾಡ್ತಾ ಇದ್ಲೋ, ಅದೇ ಕ್ರೆಡಿಟ್ ಕಾರ್ಡಿನ ಬಿಲ್ ಕಟ್ಟಿಬಿಟ್ಟಿದ್ದಾಳೆ ಆಕೆ ಡಾಕ್ಟರ್ ಪರಮೇಶ್ವರರ ಶಿಕ್ಷಣ ಸಂಸ್ಥೆಯಿಂದ ಬಂದ ದುಡ್ಡಿನಲ್ಲಿ. ಇಡಿ ಪ್ರೆಸ್ ನೋಟ್ನಲ್ಲಿ ಶಿಕ್ಷಣ ಸಂಸ್ಥೆಯೊಂದರಿಂದ 40 ಲಕ್ಷ ಹೋಗಿತ್ತು ಅಂತಷ್ಟೇ ಇದ್ದಿತ್ತು. ಪರಮೇಶ್ವರರ ಶಿಕ್ಷಣ ಸಂಸ್ಥೆ ಮೇಲೆ ರೇಡ್ ಆಗಿದೆ. ಇವರು 3 ಕಾಲೇಜ್ ಬಿಟ್ಟು ಇನ್ನೂ 13 ಸ್ಥಳಗಳ ಮೇಲೆ ರೇಡ್ ಆಗಿದೆ. ಇಡಿ ಅವರೇನು ಹೇಳಿಲ್ಲ ಡಾಕ್ಟರ್ ಪರಮೇಶ್ವರರ ಶಿಕ್ಷಣ ಸಂಸ್ಥೆಯಿಂದ ದುಡ್ಡು ಹೋಗಿದೆ ಅಂತ ಅವರೇನು ಹೇಳಿಲ್ಲ. ಅದನ್ನು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು, DCMA ಹೇಳ್ಬಿಟ್ರು. ಪರಮೇಶ್ವರ್ ನನ್ನ ಮುಂದೆ ಹೇಳಿದ್ರು, ಹೌದು ನಮ್ಮಿಂದ 40 ಲಕ್ಷ ಹೋಗಿದೆ ಅವಳಿಗೆ ಅಂತ. ಅಲ್ಲಿಗೆ ಕನ್ಫರ್ಮ್ ಆದಂಗೆ ಆಯಿತು, ಪರಮೇಶ್ವರರ ಕಾಲೇಜಿನಿಂದ ಆಕೆಗೆ ದುಡ್ಡು ಹೋಗಿದೆ ಅಂತ. ಡಾಕ್ಟರ್ ಪರಮೇಶ್ವರರು ಈಗ ಆಂಟಿಸಿಪೇಟ್ ಮಾಡ್ತಾ ಇದ್ದಾರೆ, ಯಾವುದೇ ಕ್ಷಣದಲ್ಲಿ ಇಡಿ ನನಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತ ಕರೆಯತ್ತೆ ಅಂತ. ಅವ್ರ ಮನಸ್ಸಿನಲ್ಲೇ ಹಾಕ್ಕೊಳ್ತಾ ಇರೋ ಲೆಕ್ಕಾಚಾರ ಅಲ್ಲ ಇದು. ತಮ್ಮದೇ ಪಕ್ಷದ ಅನೇಕ ಹಿರಿಯ ನಾಯಕರಿಗೆ ಹೇಳಿದ್ದಾರೆ, ತಮ್ಮ ಕ್ಯಾಬಿನೆಟ್ ಕೊಲೀಗ್ಸಿಗೆ ಹೇಳಿದ್ದಾರೆ, ಇಡಿ ನೋಟಿಸ್ ಕೊಡಬಹುದು, ನನಗೆ ವಿಚಾರಣೆಗೆ ಹೋಗಬೇಕಾಗಿ ಬರುತ್ತೆ ಅಂತ. ಆ್ಯಕ್ಚುಲಿ ನೆನ್ನೆ ಕ್ಯಾಬಿನೆಟ್ ಮೀಟ್ನಲ್ಲೇ ಹೇಳಿದ್ರು, ಹೌದು ಇಡಿ ರೇಡ್ ಆಗಿದೆ ನಮ್ಮ ಕಾಲೇಜುಗಳ ಮೇಲೆ, ಅವ್ರಿಗೇನೂ ಸಿಕ್ಕಿಲ್ಲ, ಮುಂದಿನ ಡೆವಲಪ್ಮೆಂಟ್ ಏನು ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತೀನಿ ಅಂತ ನೆನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲೇ ಹೇಳಿದ್ದಾರೆ. ಈಗ ಯಾವಾಗ ಇಡಿ ನೋಟಿಸ್ ಕೊಡುತ್ತೋ ಏನೋ, ಯಾವಾಗ ವಿಚಾರಣೆ ಕರೀತಾರೋ ಏನೋ, ವಿಚಾರಣೆ ಕರೆದಾಗ ಏನೇನು ಕೇಳ್ತಾರೋ ಏನೋ, ಹೋಮ್ ಮಿನಿಸ್ಟರ್ಗೆ ಅದರ ಟೆನ್ಷನ್ ಇದೆ. ಸಮಸ್ಯೆ ಏನು ಅಂದರೆ ಕಾಲೇಜ್ ಅಕೌಂಟ್ಗಳಲ್ಲಿ ಆ 40 ಲಕ್ಷ ಸರಿಯಾಗಿ ಕ್ಲಿಯರಾಗಿ ಮೆನ್ಷನ್ ಆಗಿಲ್ಲ ಅಂತ. 40 ಲಕ್ಷ ಕೊಟ್ಟಿರ್ಬೋದಪ್ಪ, ನೆನ್ನೆ ತುಂಬ ಜನ ಹೇಳಿದ್ರು, ಯಾಕ್ರಿ ಕೊಡಬಾರ್ದ ಒಂದು 40 ಲಕ್ಷ ಫ್ಯಾಮಿಲಿ ಫ್ರೆಂಡ್ಗೆ, ಅವ್ರ ಮನೇಲಿ ಮದುವೆ ಇತ್ತಪ್ಪ, ಸಹಜ ಅಲ್ವಾ ಅಂತ ಪ್ರಶ್ನೆ ಬರೋದು. ಈಗ ನಮ್ಮ ಮನೇಲಿ ನಾವು ಮದುವೆ ಇದೆ, ಮನೆ ಕಟ್ಟಿಸ್ತಾ ಇದ್ದೀವಿ, ಯಾರೋ ಒಂದು 10 ಲಕ್ಷ ದುಡ್ಡಿದ್ರೆ ಕೊಡು ಅಂತ ಕೇಳ್ತೀವಿ, ಇನ್ಯಾರೋ ನಮಗೆ ಕೇಳ್ತಾರೆ, ಕೊಟ್ಟಿರ್ತೀವಿ, ವ್ಯವಹಾರಗಳಾಗಿರ್ತಾವಪ್ಪ. ವಾಟ್ ಈಸ್ ಬಿಗ್ ಡೀಲ್ ಇನ್ ಇಟ್? ಯಾರಾದರೂ ಪರಮೇಶ್ವರ್ಗೆ ಬಂಗಾರದ ಸ್ಮಗ್ಲಿಂಗ್ ವಿಷಯ ಗೊತ್ತಿತ್ತು ಅಂತ ಹೇಳಿದ್ರೆ ನನ್ನ ಲಾಜಿಕ್ಕಿಗೆ ಕುತ್ಕೊಳ್ಳೋದಿಲ್ಲ ಅದು. ಡಾಕ್ಟರ್ ಪರಮೇಶ್ವರ್ರಿಗೆ ಅದನ್ನೆಲ್ಲ ಮಾಡಬೇಕಾಗಿಲ್ಲ. ಬಟ್ ರನ್ಯಾ ರಾವ್ ಅಂಥವಳು ಅಂತ ಗೊತ್ತಿರೋ ಸಾಧ್ಯತೆನಾದರೂ ಏನು, ಅದೊಂದು ಎಕ್ಸ್ಪ್ಲನೇಷನ್ ಕೊಡಬೇಕಾಗತ್ತೆ ಇವರು. ಆದರೂ ಒಂದು ರಾಜ್ಯದ ಗೃಹ ಸಚಿವರಾಗಿ ಇಡೀ ವಿಚಾರಣೆಗೆ ಹಾಜರಾಗೋದು ಅಂದರೆ ಸ್ವಲ್ಪ ಮನಸ್ಸಿಗೆ ಹಳಹಳಿ ಆಗುತ್ತೆ, ಇಲ್ಲ ಅಂತಲ್ಲ. ಪರಮೇಶ್ವರರು ಮೆಂಟಲಿ ಪ್ರಿಪೇರ್ ಆಗ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾಳೆ ಅನ್ನೋ ಇನ್ಫಾರ್ಮೇಷನ್ ಕೊಟ್ಟಿದ್ದೇ ಕಾಂಗ್ರೆಸ್ ನಾಯಕರೊಬ್ಬರು ಅಂತ ಹೇಳ್ಬಿಟ್ರು. ಪ್ರಭಾವಿ ನಾಯಕ ಅವರು ಬಾಯಿ ಬಿಟ್ಟು ಡಿ ಕೆ ಶಿವಕುಮಾರ್ ಇನ್ಫಾರ್ಮೇಷನ್ ಕೊಟ್ಟರು ಅಂತ ಹೇಳಲಿಲ್ಲ. ಬಟ್ ಕೊಟ್ಟ ಹಿಂಟಿದ್ವಲ್ಲ ಎಲ್ಲ ಡಿ ಕೆ ಶಿವಕುಮಾರ್ ಬಗ್ಗೆನೇ ಹೇಳಿದ್ದು. ರನ್ಯಾ ರಾವ್ ಬಂಗಾರ ತರ್ತಾ ಇರೋ ಮೆಸೇಜ್ ಕೊಟ್ಟವರು ಯಾರು? ಆ ಮಾಹಿತಿ ಕೊಟ್ಟಿದ್ದೇ ಪ್ರಭಾವಿ ನಾಯಕ, ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕ. ಪರಮೇಶ್ವರ್ ದಲಿತ ಸಮಾವೇಶ ಮಾಡೋದಕ್ಕೆ ಹೊರಟರು, ಆಗ ಪ್ರಭಾವಿ ನಾಯಕ ಮಾಹಿತಿ ಕೊಟ್ಟರು. ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಕಿಕೊಂಡು ಕೂತವರೇ ಈ ಕೃತ್ಯ ಮಾಡಿದ್ದು ಅಂತ. ಮುಂದಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಕಿಕೊಂಡು ಕೂತವರೇ ಈ ಕೃತ್ಯ ಮಾಡಿದ್ರು. ಇದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ವಾ? ಪೆನ್ ಡ್ರೈವ್ ಫ್ಯಾಕ್ಟ್ರಿ ಸೂತ್ರಧಾರ ಯಾರು ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರಿಗೆ ಗೊತ್ತಿದೆ. ಆದರೆ ಅವರೇ ಇಡಿ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಈ ಸರ್ಕಾರದಲ್ಲಿ ಯಾರನ್ನು ಬೇಕಾದರೂ ಅಪರಾಧಿ ಮಾಡ್ತೀರಿ, ಯಾರನ್ನು ಬೇಕಾದರೂ ನಿರಪರಾಧಿ ಮಾಡ್ತೀರಿ ಅಂತ. ಕೇಳಿಸ್ಕೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನೆ ನಾನು ಹರಿಪ್ರಸಾದ್ ಅವರ ಒಂದು ಹೇಳಿಕೆ ನೋಡ್ತಾ ಇದ್ನಪ್ಪ. ಅದೇನೋ ದಲಿತರು ಅಂತ ಹೇಳಿ ಸ್ತಬ್ ಮಾಡಲಿಕ್ಕೆ ಪರಮೇಶ್ವರ್ ಮೇಲೆ ಇಡಿ ಬಿಟ್ಟು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿರೋದು. ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಪರಮೇಶ್ವರ್ ಈ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು
ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ನಾನಾದರೆ ಹಿಂದೆ ಮುಂದಿಂದ ಈ ಏನು ನಡೀತಾ ಇದೆ ಇಡಿ ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಆ ಹೆಣ್ಣುಮಗಳು ಅವತ್ತು ದುಬೈಯಿಂದ ಬಂದಾಗ ಆ ಹೆಣ್ಣುಮಗಳು ಈ ಥರ ಚಿನ್ನ ತರ್ತಾ ಇದ್ದಾಳೆ ಅಂತೇಳಿ ಮೆಸೇಜ್ ಕೊಟ್ಟಾರೆ ಯಾರು? ಸಿದ್ದರಾಮಯ್ಯನಿಗೆ ಗೊತ್ತಿಲ್ಲ? ಎಲ್ಲಿಂದ ಮೆಸೇಜ್ ಹೋಯ್ತು? ಕೊಟ್ಟಂಥವ್ರು ಈಗ ಪ್ರಹ್ಲಾದ್ ಜೋಶಿ ಅವರು ಏನು ಹೇಳೋರೆ ನೆನ್ನೆ, ಕಾಂಗ್ರೆಸ್ನಲ್ಲಿರೋ ಮಂತ್ರಿನೇ ಅವ್ರಗಳೇ ಮೆಸೇಜ್ಗಳು ಕೊಡ್ತಾರೆ ಅಂತೇಳಿ. ಅವತ್ತು ಆ ಹೆಣ್ಣು ಮಗಳು ಆ ಚಿನ್ನ ತರಬೇಕಾದ್ರೆ ಆ ಹೆಣ್ಮಗಳು ತರ್ತಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೇ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ. ಯಾಕೆಂದರೆ ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ದೆಹಲಿಗೆ ಬಂದು ದೆಹಲಿ ನಾಯಕರು ಭೇಟಿ ಮಾಡಿ ಅವರು ಪ್ಯಾರಲಲ್ಲಿ ನಾನು ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸ್ಕೋಬೇಕು ಅಂತ ಏನು ಹೊರಟರು. ಅದರ ಹಿನ್ನೆಲೆ ಈ ಪ್ರಕರಣ ಪ್ರಾರಂಭ ಆಗಿದ್ದು. ಸಿದ್ದರಾಮಯ್ಯರಿಗೆ ಗೊತ್ತಿಲ್ವಾ? ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ವಾ ಈ ವಿಷಯ? ಓಹೋ, ಈಗ ಕೇಂದ್ರ ಸರ್ಕಾರದ ಮೇಲೆ ಇಡೀ ರಾಷ್ಟ್ರದಾದ್ಯಂತ ಏನೋ ಪ್ರತಿಭಟನೆ ಮಾಡ್ತಾರಂತೆ. ಇಡೀ ರಾಷ್ಟ್ರದಾದ್ಯಂತ ಇಲ್ಲಿ ಅವ್ರ ಪಕ್ಷದೊಳಗೆ ಇರ್ತಕ್ಕಂಥ ಮಹಾನುಭಾವರುಗಳೇ ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಸ್ಕೊಂಡು ಕೂತಿರೋರೆ ಇದೆಲ್ಲ ಪ್ರಕರಣಕ್ಕೆ ಕಾರಣಕರ್ತರಿದ್ದಾಗ ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀರಿ ಕೇಂದ್ರ ಸರ್ಕಾರದ ಮೇಲೆ? ಕುಮಾರಸ್ವಾಮಿ ಅವ್ರ ಮಾತಿನ ಅರ್ಥ, ರನ್ಯಾ ರಾವ್ ಅನ್ನುವ ಸ್ಮಾಲ್ ಟೈಮ್ ನಟಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ದಾಳೆ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿತ್ತು. ಕುಮಾರಸ್ವಾಮಿ ಅವರ ಪ್ರಕಾರ ನಾನು ಹೇಳೋದು, ಅದಕ್ಕೆ ಪರಮೇಶ್ವರ ಕನೆಕ್ಷನ್ ಇದೆ ಅಂತಲೂ ಅವ್ರಿಗೆ ಗೊತ್ತಿತ್ತು. ಅವರೇ ಈ ಮಾಹಿತಿನ ಕೊಟ್ಟರು ಅಂತ ಗೊತ್ತಿಲ್ಲಪ್ಪ ನಮಗೆ. ಇದು ಕೂಡ ನನ್ನ ಲಾಜಿಕ್ಗೆ ಕೂತ್ಕೊಳ್ಳೋದಿಲ್ಲ, ತರ್ಕಕ್ಕೆ ಕೂತ್ಕೊಳ್ಳೋದಿಲ್ಲ. ಇದು ರನ್ಯಾ ರಾವ್ ಅವಾಗೇನೋ ನಂಬರ್ಸ್ ಬಂತು, ನೆನಪಿದೆಯಾ ನಿಮಗೆ? 6 ತಿಂಗಳಲ್ಲಿ ಎಷ್ಟು ಸಲ ದುಬೈ ಮತ್ತು UAE ದೇಶಗಳಿಗೆ ಈಕೆ ಹೋಗಿ ಬಂದಳು ಅಂತ. 56 ಸಲ ಏನೋ ಹೋಗಿದ್ಲು ಅವಳು. ಹಂಗಿದ್ದಾಗ ಸಹಜವಾಗಿ ಇಮಿಗ್ರೇಷನ್ ಅಲರ್ಟ್ ಆಗುತ್ತೆ. ಅಲ್ಲಿ ಏನಾದ್ರು ಬಿಸ್ನೆಸ್ ಇದೆಯಾ ಈಕೆದು, ಅಥವಾ ಹೆಂಡತಿ ಇಲ್ಲಿದ್ದು ಗಂಡ ಅಲ್ಲಿದ್ದು ಹಂಗೆ ಏನಾದ್ರು ಇದೆಯಾ, ಏನೋ ಥಿಕ್ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದಾರಾ, ಅಥವಾ ಯಾವುದೋ ಟ್ರೀಟ್ಮೆಂಟಿಗೆ ಅಲ್ಲಿ ಹೋಗ್ತಿದ್ದಾಳ, ಗೊತ್ತಾಗುತ್ತಲ್ಲ. ಪ್ರತಿ ಸಲನೂ ಹೋಗಿದ್ದು ಟೂರಿಸ್ಟ್ ವೀಸಾ. ಯಾವನಿಗಾರ ತಲೆ ಕೆಟ್ಟಿರುತ್ತೆ ಅಂದರೆ 6 ತಿಂಗಳಲ್ಲಿ 56 ಸಲ ಒಂದೇ ದೇಶಕ್ಕೆ ಟೂರ್ ಮಾಡೋಕ್ಕೆ. ಹಾಗಾಗಿ ಒಂದು ಕಣ್ಣಿಟ್ಕೊಂಡಿದ್ರು ಅವರು. ಅದರ ಜೊತೆಗೆ ಇವ್ರಿಗೆ ಡೌಟ್ ಬಂದಿದ್ದೇನೆಂದರೆ, ಒಂದು ಇಡೀ ತಿಂಗಳು ಈಕೆ CCTV ಫುಟೇಜ್ ನೋಡಿದ್ರೆ ಒಂದೇ ಡ್ರೆಸ್ನಲ್ಲಿ ಹೋಗಿ ಬಂದಿದ್ದಾಳೆ ಈಕೆ. ಬೆಳಗ್ಗೆ ಹೋಗೋದು, ಸಂಜೆ ವಾಪಸ್ ಬಂದ್ಬಿಡೋದು. ಒಂದು ಫ್ಲೈಟಿಗೆ ಹೋಗೋದು, ಇನ್ನೊಂದು ಫ್ಲೈಟಿಗೆ ವಾಪಸ್ ಬರೋದು. ವಾಪಸ್ ಬಂದಾಗಲೆಲ್ಲ ಸೇಮ್ ಜಾಕೆಟ್ ಇರ್ತಿತ್ತಂತೆ. ಯಾರ ಗಂಡು ಮಕ್ಕಳಿಗೆ ನಮ್ಮಂಥವ್ರು ಒಂದೇ ಡ್ರೆಸ್ನಲ್ಲಿ ಓಡಾಡ್ತಾರೆ ಅಂದ್ರೆ ಅದ್ರ ಬಗ್ಗೆ ಏನು ಭಾಳ ಆಶ್ಚರ್ಯ ಪಡುವಂಥದ್ದಿಲ್ಲ. ಹೆಣ್ಣುಮಕ್ಕಳು, ಅದು ನಟಿ, ಒಂದೇ ಡ್ರೆಸ್ನಲ್ಲಿ ತಿಂಗಳಾನುಗಟ್ಟಲೆ ಓಡಾಡ್ತಾರೆ ಅಂದರೆ ಯಾವನಿಗೆ ಡೌಟ್ ಬರೋದಿಲ್ಲ. ನಾನು ಅವತ್ತೇ ಅಂದೆ, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ನ ಅಧಿಕಾರಿ ಒಬ್ಬ ಮಹಿಳೆನೇ ಆಗಿರಬೇಕು, ಅವ್ರಿಗೆ ಮಾತ್ರ ಈ ಡೌಟ್ ಬರುತ್ತೆ, ಯಾಕೆ ಒಂದೇ ಡ್ರೆಸ್ನಲ್ಲಿ ಓಡಾಡ್ತಾರೆ ಇವರು ಅಂತ. ಆ್ಯಕ್ಚುಲಿ ಮಹಿಳೆನೇ ಅವರು. ಡೌಟ್ ಬಂತು. ಒನ್ ಫೈನ್ ಡೇ ಶುಭ ಮುಹೂರ್ತೆ ಸಾವಧಾನ ಅಂತ ಹಿಡ್ಕೊಂಡ್ರು. ಏರ್ಪೋರ್ಟ್ನಲ್ಲಿ ಚೆಕ್ ಮಾಡಿದ್ರೆ 14 ಕಿಲೋ ಬಂಗಾರ, 14 kg ಬಂಗಾರ ಇತ್ತು. ಕುಮಾರಸ್ವಾಮಿ ಅವರ ಪ್ರಕಾರ ಇನ್ಫಾರ್ಮೇಷನ್ ಕೊಟ್ಟಿದ್ದು ಡಿ ಕೆ ಶಿವಕುಮಾರ್ ಅಂತೆ. ಕುಮಾರಸ್ವಾಮಿ ಮೆಂಟ್ಲು ಅಂದ್ಬಿಟ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು. ಹಿಂಗೆ ಅಂತಿದಾರಲ್ಲ ಕುಮಾರಸ್ವಾಮಿ ಅವರು, ಏನಂತೀರಿ ಅಂದರೆ ಕೇಳಿಸ್ಕೊಳ್ಳಿ. ಸರ್, ಕುಮಾರಸ್ವಾಮಿ ಹೇಳಿದ್ದಾರೆ ಕುಮಾರಸ್ವಾಮಿಗೆ ಪಾಪ ಏನ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತು ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿಗೆ ಪಾಪ ಏನ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತು ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಸರ್, ಕುಮಾರಸ್ವಾಮಿ ಹೇಳಿದ್ದಾರೆ
ಚಿನ್ನವನ್ನು ತರ್ತಕ್ಕಂಥ ಮಾಹಿತಿಯನ್ನ ನೀವೇ ಕೊಟ್ರಿ ಅಂತ ಹೇಳಿ ಕುಮಾರಸ್ವಾಮಿಗೆ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು, ಹೆಲ್ತು ಮೆಂಟ್ಲು ಅಂತ. ಸುಳ್ಳಿಗೆ ಮತ್ತೊಬ್ಬ ಹೆಸರು ಕುಮಾರಸ್ವಾಮಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.